ಬ್ರೋ, ಕಂಟೆಂಟ್ ಕ್ರಿಯೇಟರ್ಸ್ ಜೀವನ ಹೇಗಿರುತ್ತಪ್ಪ ಅಂತಂದರೆ ಪ್ರತಿದಿನ ಒಂಥರ ಯುದ್ಧ ಬ್ರೋ. ವ್ಯೂಸ್ಗೋಸ್ಕರ ಯುದ್ಧ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಯುದ್ಧ, ಕಂಟೆಂಟ್ಗೋಸ್ಕರ ಯುದ್ಧ. ಯಾವ ಕಂಟೆಂಟ್ ಮಾಡೋಣ, ಯಾವ ಕಂಟೆಂಟ್ ಮಾಡೋದು ಬೇಡ, ಯಾವ ಕಂಟೆಂಟು ಜನರಿಗೆ ಇಷ್ಟ ಆಗುತ್ತೆ, ಈ ಥರ ಪ್ರತಿಯೊಂದು ಯೋಚನೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಬಟ್ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸೇ ಇರೋಲ್ಲ, ಸರಿಯಾಗಿ ವ್ಯೂಸೇ ಇರೋಲ್ಲ. ಇನ್ನು ಸಬ್ಸ್ಕ್ರೈಬರ್ಸ್ ಬಗ್ಗೆ ಅಂತೂ ಬಿಟ್ಟೇ ಬಿಡಿ, ಯಾಕಂದರೆ ಸರಿಯಾಗಿ ವ್ಯೂಸೇ ಇಲ್ಲ ಅಂತಂದರೆ ಇನ್ನು ಸಬ್ಸ್ಕ್ರೈಬರ್ಸ್ ಅಂತೂ ಇನ್ಕ್ರೀಸ್ ಆಗೋಲ್ಲ. ಇನ್ನು ನಂತರ ಹೊಸ್ದಾಗಿ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋಲ್ಲ ಇವ್ರಿಗೆಲ್ಲ ಇದೊಂಥರ ಡಿಮೋಟಿವೇಶನು. ಸರಿಯಾಗಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಂಟೆಂಟ್ ಕ್ರಿಯೇಷನ್ನ ಸ್ಟಾಪ್ ಮಾಡ್ತಾರೆ. ಸೊ ಇದೊಂಥರ ದೊಡ್ಡ ಪ್ರಾಬ್ಲಮ್ಮು ಹೊಸ್ದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋರಿಗೆ. ಯಾರೆಲ್ಲ ಹೊಸ್ದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರಲ್ಲ, ಸೊ ಸ್ಟಾರ್ಟಿಂಗಲ್ಲಿ ಸರಿಯಾಗಿ ವ್ಯೂಸ್ ಇಲ್ಲ ಅಂತ ಡಿಮೋಟಿವೇಟ್ ಆಗಿ ಕಂಟೆಂಟ್ ಕ್ರಿಯೇಷನ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೊಸ್ದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ.